ಹಲೋ ಎವ್ರಿವನ್, ವೆಲ್ಕಮ್ ಟು ಡೇ ಒನ್ ವ್ಲಾಗ್. ಬೆಳಗ್ಗೆ ಎದ್ದು ರೆಡಿ ಆಗಿ ನಮ್ಮ ಮನೆಯವ್ರಿಗೆ ಬಾಯ್ ಮಾಡಿ ಅಲ್ಲಿಂದ ಹುಟ್ಟಿದೆ ನಾವು ಮಾಲೂರ್ ಕಡೆ. ಸರಿ, ನಮ್ಮ ಮಂಜಣ್ಣನ ಫೋನ್ ಹಾಕ್ದೆ, ಬಂದ್ರು. ಬಂದ್ ಪಿಕಪ್ ಮಾಡ್ಕೊಂಡ್ರು. ಇವರೇ ನೋಡಿ ನಮ್ಮ ಮಂಜಣ್ಣ. ವಯಸ್ಸಲ್ಲಿ ದೊಡ್ಡವರು, ಮಗುವಂತ ಮನ್ಸು, ಯಾವಾಗ ನಗ್ನಗ್ತಾನೆ ಇರ್ತಾರೆ. ಮೋಸ್ಟ್ಲಿ ಅಪ್ಪನ್ಗೆ ಟ್ರಾಫಿಕ್ ಪೊಲೀಸ್ ಕೆಲಸ ಆಸೆ ಇತ್ತು ಅನ್ಸುತ್ತೆ, ಚಿಕ್ಕ ವಯಸ್ಸಲ್ಲಿ ಸಿಕ್ಕಿರ್ಲಿಲ್ಲ. ಇವಾಗ ಆಸೆ ಈಡೇರ್ಸ್ಕೊಂತ ಅವ್ರೆ. ಒಳ್ಳೇದಾಗ್ಲಿ. ಬೇಕ್ರಿ ಇಂಥವ್ರು ಬೇಕು, ದೇಶಕ್ಕೆ ಬೇಕು. ಬೆಂಗಳೂರಿಗೂ ಅದ್ರಲ್ಲೂ ಬೇಕೇ ಬೇಕು. ಸರಿ, ಅಲ್ಲಿಂದ ಹಂಗೆ ಹೊರಟ್ವಿ. ಹೊಡ್ತಾ ಇರ್ಬೇಕಂದ್ರೆ ಅಂದಿವೆ ಪಾಪ ಇವರು ಬುಕ್ಕಾ ಫ್ರೆಂಡ್ಸ್ ಏನೋ ಗೊತ್ತಿಲ್ಲ, ಎಲ್ಲ ಡೀಪ್ ಡಿಸ್ಕಷನ್ ಅಲ್ಲಿ ಇದ್ರು. ಏನ್ ಡಿಸ್ಕಷನ್ ಮಾಡ್ತಾ ಇರ್ಬೋದು ನೀವೇ ಕಮೆಂಟ್ ಮಾಡಿ. ಅಲ್ಲಿಂದ ಹಂಗೆ ಪಾಪ ಅವ್ರ ಡಿಸ್ಕಷನ್ ಎಲ್ಲ ನೋಡ್ಕೊಂಡು ಹೊಡ್ತಾ ಇರ್ಬೇಕಾದ್ರೆ ಗಾಡಿಗೆ ಅಡ್ಡ ಬರ್ತಾರೆ. ಪಾಪ ನಿಮ್ ಸುರಕ್ಷಿತವಾಗಿ ಓಡಾಡ್ರಿ, ಗಾಡಿಗಳು ನೋಡ್ಕೊಂಡು ಓಡಾಡಿ, ನೋಡ್ಕೊಂಡು ಓಡಾಡಿ ಅಷ್ಟೇ, ಏನಿಲ್ಲ. ನೋಡಿದ್ರೆ ಪಾಪ ಯಪ್ಪ ನೋಡಿದ್ರೆ ಎಣ್ಣೆ ಇಟ್ಟು ಹಿಡಿದಿಲ್ಲ ಅನ್ಸುತ್ತೆ. ರೋಡಲ್ಲಿ ಕುತ್ಕೊಂಡು ಎಲ್ಲಿದ್ದೀನಿ ಅಂತ ಹುಡುಕ್ತಾವನೆ. ಮಂಜಣ್ಣನ್ ಹೊಡಿ ಮಂಜಣ್ಣ ಗಾಡಿ, ಹೊಡಿ ಮಂಜಣ್ಣ ಗಾಡಿ ಅಂದ್ರೆ ಹೊಡಿಲಾ ಬೇಡವಾ ಅಂತ ಹೊಡಿತಾ ಇದ್ದ. ಹಂಗ ಅಂದಿದೆ, ತಗೊಳ್ಳಿ ಚಚ್ಕೊಂಡ್ ಬಂದ್ ನಿಲ್ಸೆ ಬಿಡ್ತಾನ್ ನೋಡಿ ಸರ್ಜಾಪುರ ಬೇಕ್ರಿಗೆ. ಮಯೂರ ಬೇಕ್ರಿಲಿ ಟೀ ಕುಡ್ಕೊಂಡ್ ಹಂಗೆ ಅಲ್ಲಿಂದ ಹೊರಟ್ವಿ. ಈ ತರ ರೋಡ್ ಬೆಂಗಳೂರಲ್ಲೇ ಈ ಪರಿಸ್ಥಿತಿ ಅನ್ಕೊಂಡ್ವಿ. ಔಟ್ ಆಫ್ ಮಾಲ್ ರೋಡ್ ಟೇಕಲ್ ಕಡೆ ಎಲ್ಲ ಇದೇ ಗತಿ ಆಗ್ತೈತೆ. ಹಂಗೆ ಹೋಗ್ಬೇಕಾದ್ರೆ ಟೇಕಲ್ ರೈಲ್ವೆ ಟ್ರ್ಯಾಕ್ ನೋಡ್ಕೊಂಡು ಅಲ್ಲಿಂದ ಹಂಗೆ ಹೊಡ್ಬೇಕಾದ್ರೆ ನಮ್ ಬೆಟ್ಟ ಗುಡ್ಡಗಳು ನೋಡಿದ್ವಿ. ಏನ್ ನಮ್ ಕೋಲಾರ ಕಡೆ ಬಂದ್ಬಿಟ್ರೆ ಈ ಬೆಟ್ಟ ಗುಡ್ಡಗಳು ನೋಡೋದೇ ಒಂದ್ ಖುಷಿ. ಅದನ್ನೆಲ್ಲ ನೋಡ್ಕೊಂಡು ಏನ್ ಪ್ರಕೃತಿ ವಿಸ್ಮಯ ಅಂತ ನಾನು ಮಂಜಣ್ಣ ಡಿಸ್ಕಷನ್. ಏನ್ ಮಂಜಣ್ಣ, ಪ್ರಕೃತಿ ಎಷ್ಟು ವಿಸ್ಮಯ ನೋಡ್ ಮಂಜಣ್ಣ, ನಾವ್ ಈ ತರ ಜೋಡ್ಸಕ್ ಆಗುತ್ತಾ ಅನ್ಕೊಂಡು ಹಂಗೆ ಡಿಸ್ಕಷನ್ ಮಾಡ್ಕೊಂಡು ಹೊರಟ್ವಿ. ನಾವು ಹೊರಟಿದೆ ನಮ್ಮ ಕಾಟರಮ್ಮನ ದೇವಸ್ಥಾನಕ್ಕೆ. ಅಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಕೈ ಮುಗ್ಕೊಂಡು ಎಲ್ಲ ಒಳ್ಳೇದಾಗ್ಲಿ ನೀನೇ ಕಾಪಾಡಮ್ಮ ಅನ್ಕೊಂಡು ಊಟಕ್ಕೆ ಹೋದ್ವಿ. ಊಟ ಮಾಡ್ಕೊಂಡು ಬ್ಯಾಂಗ್ಳೂರ್ ರಿಟರ್ನ್ ಆದ್ವಿ. ಸಿಗೋಣ ನೆಕ್ಸ್ಟ್ ಬ್ಲಾಗ್ ಅಲ್ಲಿ. ಬಾಯ್, ಟೇಕ್ ಕೇರ್.